ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಏನಪ್ಪ ಮಾಡ್ತಾಯಿದ್ದೀವಿ ಅಂದರೆ ನಾವು ಬೇವ್ರಿಗೆ ಹೊಂಟಿದ್ದೀವಿ. ಬೇವ್ರಿಗೆ ನಿಮ್ಮ ಜೊತೆ ಹೋಗ್ಬೇಕಂತ ತಿಳ್ಕೊಂಡಿದ್ದೆ. ಅದಕ್ಕೆ ಫಸ್ಟ್ ಬ್ಲಾಗ್ ನಾವು ಮಾಡೋಕೆ ಕುಂತಿರೋದು. ಬ್ಲಾಗ್ ಹೇಗಾಗುತ್ತಂತ ಗೊತ್ತಿಲ್ಲ, ನನಗೆ ವ್ಲಾಗ್ ಮಾಡೋಕ್ಕೂ ಬರಲ್ಲ ಸರಿಯಾಗಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೇಗಾಗುತ್ತೆ ಈಗ ಇರ್ಮಾಗಿ ಆಗದೀವಿ. ಇರ್ಮಾಗಿಲಿಂತ್ರ ಈಗ ನೆಕ್ಸ್ಟ್ ಚಿಕ್ಕಮಾಗಿಗೆ ಹೋಗ್ಬೇಕು. ಭಾಳ ನರ್ವಸ್ ಆಗಿದ್ದೀನಿ, ಯಾಕಂದ್ರೆ ಫಸ್ಟ್ ಬ್ಲಾಗ್ ಅಲ್ಲ. ಏನಾದರೂ ಈ ಬ್ಲಾಗಿಗೆ ಸಪೋರ್ಟ್ ಸಿಕ್ತಂದ್ರೆ ನೆಕ್ಸ್ಟ್ ಬ್ಲಾಗ್ನ ಮಾಡ್ತೀನಿ. ನೆಕ್ಸ್ಟ್ ಹಿಂಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈಗ ಹೇಗೆ ಅನಿಸ್ತಿದೆ ಅಂದರೆ ಜನರು ನೋಡಿದರೆ ನನಗೆ ಒಂಥರ ಅನಿಸ್ತಿದೆ. ಜನರು ಏನು ಅನ್ಕೊತಿರ್ತಾರೆ ಅಂದರೆ ಇವನ್ಯಾವನು ಗುರು ಒಂಥರ ಮೆಂಟ್ಲು ಇದ್ದಂಗೆ ಅಂತಾನೆ ತಳ್ಕೊಂಡು ಫೋನ್ ಈ ಥರ ಹಿಡ್ಕೊಂಡು ಹೋಗಿದ್ದಾನೆ ಅಂತ. ಆದರೂ ಫಸ್ಟ್ ಬ್ಲಾಗ್ ಅಲ್ಲ, ಈ ರೀತಿ ಅನಿಸುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಏನೂ ಅನಿಸಲ್ಲ. ಈಗ ನೋಡಿ ಎಷ್ಟೋ ಜನ ಏನೇನೋ ಅನ್ಕೊತಿದ್ದಾರೆ, ಆದರೂ ಏನು ಮಾಡೋಕ್ಕೆ ಬರಲ್ಲ. ಈಗ ಬನ್ನಿ ಇರ್ಮಾಗಿ ಹೊಳಿ ನೋಡ್ರಿ, ಇದು ಇರ್ಮಾಗಿ ಹೊಳಿ ತಗೊಂತೀವಿ. ಗಾಡಿ ಹೊಂಟೈತೆ, ಯಾಕಂದರೆ ಅಲ್ಲಿ ಏರಲ್ಲ ಅಂತಂದು ಹೊಳ್ಯಾಗ ಕಲ್ಲು ಅದಾವಲ್ಲ, ಅದಕ್ಕೆ ಹೋಲಿಲ್ಲ ನಾನು. ಕ್ಲೈಮೇಟ್ಸ್ ಹೆಂಗೈತೆ ನೋಡ್ರಿ, ಇಲ್ಲಿ ಹಚ್ಚ ಹಸಿರು ಐತಿ, ಆದ್ರೇನೋ ಸ್ವಚ್ಛ ಒಂದಿಲ್ಲ. ಈಗ ಹೊಂಟ ನೋಡ್ರಿ ಇಲ್ಲಿ ನಮ್ಮ ಅಣ್ಣ ಹೊಳ್ಯಾಗ ನೀರಾಗ. ಅಲ್ಲಿ ಹೋಗಲ್ಲ ಅಂತ ಅದಕ್ಕೆ ನಾನು ಹೇಳಿದ್ನೆ. ಈಗ ಹೋಗ್ಬೇಕು ನಾನು. ಈಗ ಹೋಗಂಬರ್ರಿ ನೀರಾಗ, ಕಾಲು ಜರಿತಾವೆ, ಮೆಲ್ಲಕ್ಕೆ ಹೋಗ್ಬೇಕು. ಹೋಗಂಬರ್ರಿ ಏನಾಗತ್ತೆ ನೋಡೋಣ. ಪ್ಯಾಂಟ್ ಬಿಡೈತ್ರಿ, ಏನು ಮಾಡ್ಬೇಕು ಅನ್ನೋದು ಗೊತ್ತಾವ. ಪ್ಯಾಂಟ್ ಎಲ್ಲ ತೊಯ್ದು ಅವಂತ್ರ ಗಾಡಿಯಾಗ ಹೋಗ್ಬಿಟ್ಟು ನಮ್ಮ ಅಣ್ಣ. ನಾನಂತ್ರ ಇಲ್ಲಿ ನಾವು ನಡ್ಕೊಂತ ಹೊಂಟೀನಿ ನೋಡು. ನಾವು ಅಲ್ಲಿ ಅಂದರೂ ಕೇಳಿಲ್ಲ, ನನ್ನ ಬಾಬಾ ಅಂತ ಕರ್ಕೊಂಡು ಹೊಂಟಾನ. ಎದಕ್ಕಂತ ನನಗೂ ಗೊತ್ತಿಲ್ಲ, ಸರಿಯಾಗಿ ಹೇಳಿಲ್ಲ. ಅದು ಬೇವೂರು ಹೋಗೋಣಂತ ಅಷ್ಟೇ ಹೇಳಿದ, ನಂಗೆ ಮುಂದೆದು ಗೊತ್ತಿಲ್ಲ. ಹೋಗಂಬರ್ರಿ, ಹೇಳಿದ್ರು ಕೇಳಲ್ಲ. ಹೋಗೋ ನಡಿ, ಇದು ನಮ್ಮ ನಡಿ. ಈಗ ನೆಕ್ಸ್ಟ್ ಬರೋದು ಚಿಕ್ಕಮಾಗಿ. ಇದು ಹೊಳಿ ದಾಟಿ ಇಲ್ಲಿ ನೋಡಿ, ಇಲ್ಲಿ ಕಲ್ಲು ಫುಲ್ಲು ಸ್ಕಿಡ್ ಆಗ್ತೈತಿ. ಏನು ಮಾಡೋಕೆ ಬರೋದಿಲ್ಲ ನೋಡಿ, ಗಾಡಿ ಒದ್ದಾಡಕ್ಕೆ ಬಂದೈತಿ. ಆದರೂ ಹೋಗೋಣ ಬರ್ರಿ. ನೋಡಿ ಎಲ್ಲ ಕಂಟಿ ಹೆಂಗೆ ಬೆಳ್ದವು ಹೊಳಿ. ಇಬ್ಬರ ಹೊಂಟೀವಿ, ಹೋಗಂಬರ್ರಿ. ಜೀವನದಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಮುಂದಂತ್ರ ಹೋಗೋಣ ಅಂತ ನೋಡ್ಕೊಂತ ಮೆಲ್ಲಕ್ಕೆ ಹೊಂಟೀವಿ. ಕಲ್ಲು ಸ್ಕಿಡ್ ಆದವು ಅಂದ್ರೆ ಮತ್ತೆ ಅಲ್ಲೇ ನೋಡ್ರಿಪ್ಪ, ಏನು ಮಾಡೋಕೆ ಬರಲ್ಲ. ಚಿಕ್ಕಮಾಗಿ ಎಂಟ್ರೆಸ್ಟಿಗೆ ಹೊಂಟೀವಿ. ಈಗ ಚಿಕ್ಕಮಾಗಿ ಹೊರಗಡೆ ಇದೀವಿ. ಈಗ ಹೊಂಟೀವಿ ಸೀದಾ. ಈಗ ಎಂಟ್ರ್ ಅಂದರೆ ಚಿಕ್ಕಮಾಗಿಗೆ ಈಗ ಎಂಟ್ರ್. ಇಲ್ಲೇ ಕಬ್ಬು ಎಲ್ಲ ಹಾಕಿದ್ರೆ ಹೆಂಗೈತೆ ನೋಡ್ರಿ, ಇಲ್ಲಿ ಬೆಳೆ ಎಲ್ಲ. ಈಗ ಚಿಕ್ಕಮಾಗಿಗೆ ಎಂಟ್ರ್ ಹಾಕೀವಿ, ಬರೋಣ. ಚಿಕ್ಕಮಾಗಿ ಒಳಗೆ ಎಂಟ್ರ್ ಆದ್ವಿ. ಇಲ್ಲಿ ನೋಡ್ರಿ, ಈ ಬ್ಲಾಗ್ ಮಾಡೋ ಹೊತ್ನಾಗ ಸೈಡ್ ಜನನ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನೋಡಿ, ಇಲ್ಲಿ ಹೆಂಗೆ ನೋಡ್ತಿದ್ದಾರೆ ನೋಡ್ರಿ. ಜನ ಏನು ತಿಳ್ಕೊತಿರ್ತಾರೆ ಗೊತ್ತಾ, ನಾವು ಸೊಳಮಕ್ಕ ಅಂತ ತಿಳ್ಕೊತಿರ್ತಾರೆ. ಆದರೆ ನಾವು ಬ್ಲಾಗ್ ಮಾಡ್ಕೊತ ಹೊಂಟೀವಿ. ಬೇವ್ರಿಗೆ ಹೊಂಟೀವಲ್ಲ. ಈಗ ಬೇವ್ರಿಗೆ ಯಾಕೆ ಹೊಂಟೀವಿ, ಎದಕ್ಕೆ ಹೊಂಟೀವಿ ಅಂತ ಗೊತ್ತಿಲ್ಲ. ಇವ ನಮ್ಮನ್ನು ಕರ್ಕೊಂಡು ಹೊಂಟಾನ, ಎದಕ್ಕಂತ ನನಗೂ ಗೊತ್ತಿಲ್ಲ. ಹೋಗಂಬರ್ರಿ ಫಸ್ಟ್ ಬ್ಲಾಗ್ ಅಲ್ಲ, ಹೋಗ್ತಾ ಇದ್ದೀವಿ. ಹೋಗಂಬನ್ನಿ. ಇಲ್ಲಿ ಹೋಗೋ ಹೊತ್ನಾಗ ಏನಾಯ್ತು ಗೊತ್ತಾನ, ಈಗ ನೋಡ್ತೀರಿ ನೀವು ಗಾಡಿ ಹೆಂಗಾಗತ್ತಂದ್ರೆ. ಅಲ್ಲಿ ಏನಾಯ್ತು ಅಂದ್ರೆ ನಾವು ಹೊಂಟಿದ್ವಿ, ಅಲ್ಲಿ ಎತ್ತೈತಲ್ಲ, ಕಾಲು ಎತ್ತಿ ಬೈಕಿಗೆ ಬಡ್ದು ನೋಡಿ. ಈಗ ನೋಡಿ, ಈಗ ಎತ್ತೈತಲ್ಲ ಅದೇ ಹೊಡೆದ್ಬಿಡ್ತು. ಸೀದಾ ಹೊಟ್ಟಿದ್ವಿ. ನಾವು ಅಂತೂ ಅಂಜೇ ಬಿಟ್ಟಿದ್ದೆ ಗುರು, ಯಾಕಂದರೆ ಬೈಕಿಗೆ ಹೊಡಿತು ಬಿಡು, ಬೈಕಿಗೆ ಹೊಡಿತ್ಲೆ ನಮಗೇನಾದರೂ ಹೊಡೆದಿದ್ರೆ ಹೆಂಗೆ. ಅಲ್ಲೇ ಮೊಕ ಮೂತಿ ಎಲ್ಲ ಇದಾಗ್ಬಿಡ್ತಿತ್ತು. ಗಾಡಿಗೆ ಏನಾಗಿದ್ರೆ ನೋಡೋಣ ನಿಂದ್ರೆ. ಗಾಡಿಗೆ ಏನಾಗೈತೆ ಅಂತ ನೋಡೋಣ ಬರ್ರಿ. ಗಾಡಿಗೆ ಏನಾಗಿಲ್ಲ, ಅದು ಮೊದಲಕ್ಕೆ ಬಿದ್ದೈತದ ಗೀಚ್, ಏನೋ ಆಗಿಲ್ಲ ಗಾಡಿಗೆ. ಏನ್ರಿಪ್ಪ ಇದು ಗ್ರಾಚಾರ. ಹೋಗ್ಬರ್ರಿ, ಇನ್ನು ಮುಂದೆ ಏನೇನೈತನ. ಈಗ ಚಿಕ್ಕಮಾಗಿ ನೆಕ್ಸ್ಟ್ ಇನ್ನು ಮಡ್ಡಿ ಬೂದ್ಯಾಳು ಮತ್ತು ಜಗ್ಗೂರು ಅದಾವು. ಹೋಗ್ಬರ್ರಿ ಸೀದಾ. ಈಗ ನೆಕ್ಸ್ಟ್ ಮಡ್ಡಿ ಬೂದ್ಯಾಳಿಗೆ ಹೋಗೋದು. ಹೇಳಕ್ಕೆ ಕುಂತಿದ್ದು ನೀವು ಬೇಡಪ್ಪ ಇವತ್ತು ಅಂತಂದ್ರೆ, ಅದು ಹೆಂಗಾತಪ್ಪ ಅಂದ್ರೆ ಪ್ಲ್ಯಾನು. ಕುಂತಿದ್ವಿ, ಕುಂದ್ರದ್ ಬಿಟ್ಟು ನಾನು ಹೋಗಂಬ ಬೇವ್ರಿಗೆ ಬ್ಲಾಗ್ 10 hours later ಗೇಮಿಂಗ್ ವಿಡಿಯೋ ಹಾಕಿನಿ. ಈ ಸಲ ಬ್ಲಾಗ್ ಮಾಡ್ಬೇಕಂತದೀನಿ ಅಂತ ನಾನು ಹೇಳಿದ್ನೆ. ಇಷ್ಟು ದಿವಸ ಒಟ್ಟು ಹೂ ಅಂತಿದ್ದಿಲ್ಲ, ಇವತ್ತು ಏನಪ್ಪ ಹ್ಞೂ ಅಂದ್ಬಿಟ್ಟ. ಮತ್ತು ನಾನು ಹೋಗೋಣ ನಡಿ ಅಂತ ಬಂದ್ವಿ. ಈಗ ಅವನು ಬಂದಾನ. ಹೋಗ್ಬರ್ರಿ, ಹೋಗಿ ಫಸ್ಟ್ ಬ್ಲಾಗ್ ಅಲ್ಲ, ಎಲ್ಲಿಯಾದರೂ ಹೋಗ್ಬೇಕಂತ ಆವಾಗಲೇ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಸಜೆಷನ್ ಕೊಟ್ಟಿದ್ರು.
ಆದರೆ ಏನಾಗುತ್ತೆ ಅಂತ ಗೊತ್ತಿದ್ದಿಲ್ಲ ನನಗೂ. ಅದಕ್ಕೆ ಗೇಮಿಂಗು ಮಾಡ್ತಿರೋ ಮತ್ತು ಬ್ಲಾಗ್ನು ಮಾಡ್ತಿರೋ ಎರಡಕ್ಕೂ ಸಪೋರ್ಟ್ ಕೊಡ್ತಿರೋ ಕೊಡಲಿಲ್ಲ, ಒಂದಕ್ಕಾದರೂ ಸಪೋರ್ಟ್ ಸಿಗುತ್ತಾ ಅದಕ್ಕೆ ಬ್ಲಾಗ್ ಮಾಡಂತ ಅಂತಿದ್ರು. ನಾನು ಇಷ್ಟು ದಿವಸ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಆದರೆ ಮೊನ್ನೆ ಅನ್ನಿಸ್ತು ನನಗೂ ಎಷ್ಟು ದಿವಸ ಅಂತ ಗೇಮಿಂಗ್ ಮೇಲೆ ಫೋಕಸ್ ಮಾಡಿದರೆ ಗೇಮಿಂಗ್ ಮೇಲೆ ಅಂತೂ ನಮ್ಗೆ ಸಪೋರ್ಟ್ ಅಂತೂ ಸಿಗೋವಲ್ತು. ಅದಕ್ಕೆ ಈ ಬ್ಲಾಗ್ನಲ್ಲಾದರೂ ಸಪೋರ್ಟ್ ಸಿಗುತ್ತಾನ ಅಂತ ಟ್ರೈ ಮಾಡಿದ್ದೀನಿ. ಅದಕ್ಕೆ ಹೊಂಟಿದ್ವಿ, ಹೆಂಗಾದರೂ ಅದಕ್ಕೆ ಬ್ಲಾಗ್ ಮಾಡೋಣ ಅಂತ ಬ್ಲಾಗ್ ಮಾಡಕ್ಕೆ ನೀವು ನಮ್ಮ ಜೊತೆಗೆ ಮುಂದೆ ಮಟ್ಟ ಲಾಸ್ಟ್ ಮಟ್ಟ ನೋಡಿರಿ ಬ್ಲಾಗ್ ಏನೇನಾಗುತ್ತಂತ. ಈ ಟೈಮ್ನಾಗ ಏನಾಗಕ್ಕಂತಂದ್ರೆ ನಾವು ಹೊಂಟಿವಪ್ಪ, ಹೋಗುವತ್ನಾಗ ಅನ್ನಾವತ್ತ ಗಾಳಿ ಮತ್ತು ನಡಕ ಮಳೆನೂ ಬಂದ್ಬಿಡ್ತು. ಇಲ್ಲಿ ನೋಡಿ, ಇಲ್ಲಿ ಯಾವ ನಮೂನಿ ಮಳೆ ಇತ್ತಂದ್ರೆ ನಿಮ್ಗೆ ಕಾಣಿಸ್ತಿರಲ್ಲ, ಹನಿ ಉದುರ್ತಿತ್ತು. ಆದರೆ ಭಾಳ ಹನಿ ಅಂದರೆ ಅಷ್ಟರಲ್ಲೇ ಇತ್ತು. ಫೋನ್ ವಾಟರ್ ಪ್ರೂಫ್ ಬೇರೆ ಅಲ್ಲ, ಆದ್ರೂ ವಿಡಿಯೋ ಮಾಡ್ತಾಯಿದ್ವಿ. ಇಂಥ ಮಳೆಯೊಳಗೂ ವಾಟರ್ ಪ್ರೂಫ್ ಫೋನ್ ಇಲ್ಲಾಂದ್ರೂ ವಿಡಿಯೋ ಮಾಡ್ತಾಯಿದ್ವಿ, ಬ್ಲಾಗ್ ಮಾಡ್ತಾಯಿದ್ವಿ. ಯಾಕಂದರೆ ಬ್ಲಾಗ್ ಇಂಪಾರ್ಟೆಂಟ್ ಅಲ್ಲ, ಹೋಗೋದೇ ಅದ್ರ ಸಂಬಂಧ ಹೊಂಟಿದ್ವಿ. ಮತ್ತು ಕ್ಲಿಯರಾಗಿ ಬ್ಲಾಗ್ ಮಾಡೋಣ ಅಂತಂದು ಬ್ಲಾಗ್ ಮಾಡ್ಕೊತ ಹೊಂಟಿದ್ದೆ. ಆಮೇಲೆ ನನಗೆ ಅನಿಸ್ತು ಎದಕ್ಕೆ ಕರ್ಕೊಂಡು ಹೊಂಟಾನ ಅಂತ ನಾ ಕೇಳಿದ್ನೆ. ಅವಾಗ ಇವ ಏನು ಹೇಳ್ಬೇಕಂದ್ರೆ ಹಂಗೆ ಹೋಗಿ ಹಂಗೆ ಬರೋಣ ಅಂತಂದ. ಅವಾಗ ನನಗನಿಸ್ತು ಈ ಸುಮ್ಮನೆ ಬಂದಂಗೆ ಆಯ್ತಲ್ಲ, ಈಗ ಹೋಗೋದು ಬರೋದು ಅಂತಂದರೆ ಎದಕ್ಕೆ ಬಂದಂಗೆ ಆಯಿತು, ಯಾವುದಾದ್ರೂ ಒಂದು ಕೆಲಸ ಇತ್ತಂದರೆ ಬರೋದಕ್ಕಿತ್ತ ಅಂತ ನಾ ಕೇಳಿದ್ನಿ. ಅವಾಗ ಅವ್ನು ಹೇಳ್ತಾನ, ನಮ್ಮನ್ನ ಹೇಳ್ತಾನ, ಇಲ್ಲ ನಿಮ್ಮ ಹತ್ರ ಬ್ಲಾಗ್ ಮಾಡ್ತೀನಿ ಅಂತಂದೆಲ್ಲ, ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತಂತ ಹೇಳಿದ್ನಪ್ಪ ಅವ. ನಾನು ಅಂದ್ಕೊಳ್ತೀನಿ ಇವಾಗ ಯಾವಾಗ ಎಷ್ಟು ಚಲೋ ಬುದ್ಧಿ ಬಂತಪ್ಪ ಅಂತ ನಾನು ಅಂದ್ಕೊತೀನಿ. ಅವಾಗ ಇವ ಹೇಳ್ತಾನ, ಯಾವಾಗಾದರೂ ಹಂಗಾದೀನಿ ನಾನು ಇಮೋಷನಲ್ ಡ್ಯಾಮೇಜ್ ಅಂತಂತ ಇವ ಹೇಳ್ತಾನ. ಅದಕ್ಕೆ ಕರ್ಕೊಂಡು ಹೊಂಟೀನಿ ಮುಂದೆ. ಈಗ ನೆಕ್ಸ್ಟ್ ಹೋಗೋಣ್ರಿ ಅಂತ ಈಗ ಚೌಡಾಪುರಿಗೆ ಬಂದೀವಿ. ಚೌಡಾಪುರ್ಲಿಂತ ನೆಕ್ಸ್ಟ್ ಇವನು ಅಂತ ಊರ ಹೆಸರು ಸತಿ ಗೊತ್ತಿಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನಮಗೆ ಹೆಂಗೆ ಗೊತ್ತು ಈ ಊರಿಗೆ? ನಾವು ಚೌಡಾಪುರ ಅನ್ನೋದು ಬಿಟ್ಟು ರಾಂಪುರ ಅಂತ ಇದ್ದೀನಿ. ನನಗೂ ಗೊತ್ತಿದ್ದಿಲ್ಲಲ್ಲ, ಇಷ್ಟು ದಿವಸ ಅಡ್ಡಾಡಿನಿ ಬಿಡು, ಆದರೆ ನೆನಪೇ ಉಳಿಯಲ್ಲ. ಹಲವಾರು ಕೆಲಸ ಮತ್ತು ಗೇಮಿಂಗ್ ವಿಡಿಯೋ ರೆಕಾರ್ಡ್ ಮಾಡೋದು, ಎಡಿಟ್ ಮಾಡೋದು ಮತ್ತು ಓದೋದು ಕೆಲಸ ಇರ್ತೈತಲ್ಲ. ಹಂಗಾಗಿ ಊರ ಹೆಸರು ಗೊತ್ತಿದ್ದಿಲ್ಲ ಗುರು. ಯಾರಾದರೂ ತಪ್ಪು ತಿಳ್ಕೊಬೇಡಿ, ಊರ ಹೆಸರು ಗೊತ್ತಿದ್ದಿಲ್ಲ. ಅದಕ್ಕೆ ತಪ್ಪಾದರೆ ಕ್ಷಮಿಸ್ರಿ, ಗೊತ್ತಾಗಲಾರ್ಕ ಹಂಗೆ ಮಾತಾಡಿದ್ದೀವಿ. ಆದರೆ ಏನು ಮಾಡೋಕ್ಕೆ ಬರಲ್ಲ, ಮುಂದೆ ಏನಾಗೋದು ಗೊತ್ತಿಲ್ಲ. ಇವ ನೋಡ್ರಿ ಏನು ಪೋಸ್ ಕೊಡ್ತಾನ್ರಿ. ವಾಟ್ bro, what are you talking about, man? ಆ ಪೋಸ್ ಕೊಡಕ್ಕಂತೂ ಏಕ್ ನಂಬರ್. ನಾವು ಅಲ್ಲಿ ಅಂದ್ರೆ ನಮಗೆ ಕರ್ಕೊಂಬಂದಾನ, ಈಗ ಬ್ಲಾಗ್ ಮಾಡಂತ ಕರ್ಕೊಂಡು ಹೊಂಟಾನ. ಒಂಬಾರಿ ಮತ್ತು ಅವ್ರಿಗೆ ಹೋಗಿ ಅಲ್ಲಿ ಏನು ಹಾಕತೆ ಐತಂತ ಗೊತ್ತಿಲ್ಲ. ಈಗ ಹೋಗೋದು ಹೊಂಟಿವಿ, ಅಲ್ಲಿ ಏನೇನು ನೋಡ್ತೀವಿ, ನಾವೇನೇನು ನೋಡ್ತೀವಿ ಎಲ್ಲ ನಿಮಗೂ ತೋರಿಸ್ತೀವಿ. ಬರ್ರಿ ನೋಡ್ಕೊಂಬರ್ರಿ ಅಂತ ಅಷ್ಟು. ನಾವು ಹೋಗೋದಲ್ಲ, ನಮ್ಮ ಜೊತೆ ನೀವು ಬರೋಕಂತೀರಿ. ಫುಲ್ ವೀಡಿಯೋ ನೋಡಿ ಆಯಿತಾ? ಫುಲ್ ವೀಡಿಯೋ ಏನಾದರೂ ಇಷ್ಟ ಆತಂದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬ್ಲಾಗ್ ಬೇಕಾದರೆ ಇದಕ್ಕೆ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ, ಇನ್ನೊಂದು ಬ್ಲಾಗ್ ಅಂತ ಕಮೆಂಟ್ ಹಾಕಿ ಒನ್ಸ್ ಮೋರ್ ಅಂತ, ಅಂದರೆ ನಮ್ಗೆ ಗೊತ್ತಾಗುತ್ತಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಮತ್ತು ಇನ್ನೊಂದು ಬ್ಲಾಗ್ ಮಾಡಬೇಕಂತ. ಇಲ್ಲಿ ನಾನು ಹೋಗೋದು ರೆಡಿನೇ ಇದ್ದಿದ್ದಿಲ್ಲ ಹೋಗೋಕ್ಕೆ. ನಾನು ನನ್ನ ಮನೆ ಹತ್ರ ಕುಂತಿದ್ದೆ, ಬಂದ ಬೈಕ್ ತೊಗೊಂಡು. ಫೋನು ಅವನ ಹತ್ರನೇ ಇತ್ತು. ಅವನ ಫೋನು ನನ್ನ ಫೋನು ಅವನ ಹತ್ರ ಇತ್ತು. ಅವಾಗ ಹೋಗಿ ಫೋನ್ ಇಸ್ಕೊಳಕ್ಕೆ ಹೋದೆ ನಾನು. ಹೋಗೋಣ ಬಾ ಹೋಗಿ ಬರೋಣ ಅಂತಂದ. ಎಲ್ಲಿಗಂತ ಹೇಳಿಲ್ಲ. ಹೋಗಿ ಬರೋಣ ಬಾ ಅಂತಾನ. ನಾನು ಇಲ್ಲೇ ಹಿರ್ಮಾಗಿ ಹತ್ರ ಹೋಗೋಣ ಅಂತ ಅಂದ. ನಾವು ಹಿರ್ಮಾಗಿ ಹೋಗೋಣ ಅಂತ ಬಿಡು ಅಂತ ನಾನು ಬಂದೆ ಗುರು. ಇವನು ನೋಡಿದರೆ ಇಲ್ಲಿ ಬೆವ್ರಿಗೆ ಕರ್ಕೊಂಬಂದ್ಬಿಟ್ಟಾನ. ಖಾಲಿ ಅರ್ಬಿ ಮೇಲೆ ಬಂದೀನಿ. ಅದು ನರ್ವಸ್ ಬೇರೆ ನರ್ವಸ್ ಆಗಿಬಿಟ್ಟಿದ್ದೀನಿ. ಫಸ್ಟ್ ಬ್ಲಾಗ್ ಅಲ್ಲ, ಅದಕ್ಕೆ ಹೆಂಗೆ ಬರ್ತಾ ಫಸ್ಟ್ ಬ್ಲಾಗ್ ಅಂತ ನನಗೂ ಗೊತ್ತಿಲ್ಲ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಹಾಕಿ, ನಾನು ಮುಂದೋಳು ಬ್ಲಾಗ್ ಮಾಡೋದನ್ನ ತಿದ್ಕೊತೀನಿ. ಈಗ ಬೆವ್ರನಾಗ ಅದೀವಿ ನೋಡು, ಹೋಟೆಲ್ ಮರ ಎಲ್ಲ ಇದಾವೆ. ಈಗ ಬೆವ್ರಿಗೆ ಬಂದೀವಿ, ಎಲ್ಲ ಬೆವ್ರಿಗೆ ಬಂದೀವಿ ಅಂತ ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋಣ ಅಂತ. ಬರ್ರಿ ಈಗ ಪೆಟ್ರೋಲ್ ಹಾಕ್ಸಕ್ಕೆ ಹೊಂಟೀವಿ. ಪೆಟ್ರೋಲ್ ಹಾಕ್ಸ್ಬೇಕು. ಈಗ ಎಷ್ಟು ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀವಿ ಅಂತಂದರೆ 200 ರೂಪಾಯಿ ಪೆಟ್ರೋಲ್ ಅಂತ ಅಂದ. ಹೋಗ್ಬರ್ರಿ. ಇಲ್ಲಿ ಅಲೋ ಇದ್ದಿದ್ದಿಲ್ಲ, ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿದ್ದೆ. ಮುಂದೆ ಬನ್ನಿ. 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀನಿ ಅಂತೇಳಿ ಎಷ್ಟು ರೂಪಾಯಿ ಪೆಟ್ರೋಲ್ ಹಾಕ್ಸಿದ ಗೊತ್ತಾ ನಿಮಗೆ? 200 ರೂಪಾಯಿ ಪೆಟ್ರೋಲ್ ಅಂತಂದು 50 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾನೆ.
ಮತ್ತು ನನಗೆ ಹೇಳ್ತಾನೆ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀನಿ ಅಂತ. 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀನಿ ಅಂತೇಳಿ 50 ರೂಪಾಯಿ ಪೆಟ್ರೋಲ್ ಹಾಕ್ಸಿ 150 ರೂಪಾಯಿ ತಾ ಇಟ್ಕೊಂಡು ನೋಡು. ಏನು ಮಾರ್ಯಾವ ಈ ಅಂಗಡಿಗೆ ಹೋಗ್ಕೊಂಬರ್ರಿ ಯಾವ್ದಾರ ಅಂಗಡಿಗೆ. ಫಸ್ಟ್ ಬ್ಲಾಗು ಬೇವ್ರಲಿಂತ್ರನೇ ಸ್ಟಾರ್ಟ್ ಮಾಡಕ್ಕೆ ಕುಂತಿದ್ವಿ. ಬೇವ್ರ ಜನ ಯಾರ್ಯಾರು ನೋಡ್ತಿದ್ದೀರ ಕಮೆಂಟ್ ಹಾಕಿ ಹೋಗ್ರಿ. ನಾವು ನಿಮ್ಮ ಊರಿಗೆ ಬಂದಿದ್ವಿ, ಎಲ್ಲ ಊರೆಲ್ಲ ಸಖತ್ತಾಗೈತಿ ಮತ್ತು ಜನರು ಸರಿ ಇದ್ದಾರೆ. ಜನರು ಮತ್ತು ಫ್ರೆಂಡ್ಲಿ ಆಗಿದ್ದರು. ಎಲ್ಲರೂ ಬಂದರು, ಮಾತಾಡಿಸಿದ್ರು. ಮತ್ತು ಕೆಲವು ಜನರು ಸಿಕ್ಕಿದ್ರು. ಮತ್ತು ನಾವು ಇಲ್ಲಿ ನಮ್ಗೆ ಗೊತ್ತಿದ್ದಿಲ್ಲ, ಶಾಲೆ ನೋಡಕ್ಕೆ ಹೋಗಿದ್ವಿ. ಇಲ್ಲಿ ಹೈಸ್ಕೂಲ್ ನೋಡಕ್ಕೆ ಹೋಗಿದ್ವಿ. ಇಲ್ಲಿ ಐತೆ ನೋಡ್ರಿ ಹೈಸ್ಕೂಲು, ಇದು ಹೈಸ್ಕೂಲ್ ಮತ್ತು ನೋಡ್ಬೇಕಂತ ಹೋದ್ವಿ. ಒಳಗಡೆ ಹೋಗೋಣಂತ ಹೊಂಟಿದ್ವಿ. ಇಲ್ಲಿ ಅಂಗಡಿಗೆ ಬಂದ್ವಿ. ಮತ್ತು ಅಂಗಡಿಗೆ ಹೋಗ್ಬೇಕಂತ ಏನರ ತೊಗೋಬೇಕಂತ ಹೊಂಟಿವಿ. ಇಲ್ಲಿ ಏನಾದ್ರು ಗೊತ್ತಾನೆ, ಇಲ್ಲೇ ಅಂಗಡಿಗೆ ಹೋಗಿವಪ್ಪ ಏನರ ತೊಗೋಬೇಕಂತ. ಇಲ್ಲಿ ನೋಡಲೆ ಎಲ್ಲ ತೊಗೊತೀವಿ, ಆಮೇಲೆ ಗೊತ್ತಾಯ್ತು ಫೋನ್ಪೇನ ಇಲ್ಲ ಅಂದ್ಬಿಟ್ರು ಅಜ್ಜಾರು. ಮತ್ತು ಏನು ಮಾಡಕ್ಕೆ ಬರಲ್ಲ ಫೋನ್ಪೇ ಇಲ್ಲ ಅಂತಂದು. ಮತ್ತು ಕ್ಯಾಶ್ ಇದ್ದಿದ್ದಿಲ್ಲ ನಮ್ಮ ಹತ್ರ, ಎಲ್ಲ ನಾ ಫೋನ್ಪೇದಾಗ ಇದ್ದು. ಮತ್ತು ಫೋನ್ಪೇನ ಇರ್ಲಿಕ್ಕಂದ್ರೆ ಮತ್ತು ಅಲ್ಲೇ ಒಳಗೆ ಕೊಟ್ವಿ. ಮತ್ತು ಬೇರೆ ಅಂಗಡಿಗೆ ಹೋಗ್ಬೇಕಂತ ಹೊಂಟಿವಿ. ಇವನು ಫೋನ್ಪೇ ಇದೆ ಅಂತೇಳಿ ಫೋನ್ಪೇ ಇಲ್ಲ ಅಂತ ಈಗ ಸುಮ್ಮನೆ ಇಲ್ಲಿ ಎಲ್ಲ ವಸ್ತು ತೊಗೊಂಡಿದ್ವಿ. ಮತ್ತು ಫೋನ್ಪೇ ಇಲ್ಲ ಅನ್ನೋ ಸಂಬಂಧ ಹೊಳ್ಳಿ ಬಿಟ್ಟು ಹೊಂಟಿವಿ. ಮತ್ತು ಬೇರೆ ಅಂಗಡಿಗೆ ಹೋಗ್ಬರ್ರಿ. ಇಲ್ಲಿ ನೋಡಿ ಫೋನ್ಪೇ ಇಲ್ಲಾರ ಸಂಬಂಧ ಹೊಳ್ಳಿ ಹೊಂಟಿವಿ. ಏನು ಮಾಡಕ್ಕೆ ಬರೋ ಫೋನ್ಪೇ ಎಲ್ಲ ಫೋನ್ಪೇದಾಗ ರೊಕ್ಕ ಇಟ್ಟು ಇಲ್ಲೇ ತೊಗೊಳಕ್ಕೆ ಬಂದ್ವಿ. ಮತ್ತು ನಮ್ಮ ತಾಕ ಕ್ಯಾಶೇ ಇದ್ದಿದ್ದಿಲ್ಲ, ಬರೀ ಫೋನ್ಪೇದಾಗಿದ್ದು ಎಲ್ಲ. ಮತ್ತು ಫೋನ್ಪೇನೇ ಇಲ್ಲ ಅಂದ್ರೆ ಮತ್ತು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಬೇರೆ ಅಂಗಡಿಗೆ ಹೋಗ್ಬರ್ರಿ. ಮತ್ತು ಯಾವ್ದಾರ ಬೇರೆ ಅಂಗಡಿ ಸಿಕ್ಕರೆ ಚಾಪ ಕುಡಿದು ಬರೋಣಂತ. ಮತ್ತು ಚಾನೂ ಕುಡ್ದಿಲ್ಲ, ಭಾಳ ತಾತು ಬಂದು. ಇನ್ನೂ ಏನೂ ಇಲ್ಲ ಗುರು. ಕಾಲೇಜ್ಲಿಂತ್ರ ಬಂದು ಕುಂತಿದ್ದೆ. ಬಂದು ಕರ್ಕೊಂಡು ಹೋದ. ಮತ್ತು ಏನು ಮಾಡಕ್ಕೆ ಬರಲ್ಲ, ಬಂದೀವಿ ಜಲ್ದಿ ಏನಾದರೂ ಕೊಡಿಸೋಣಂತ ಅಂಗಡಿ. ಇಲ್ಲಿ ಯಾವುದೋ ಚಾದ ಅಂಗಡಿಗೆ ತರಬಿದ್ದೀವಿ ಗುರು. ಬನ್ನಿ ಚಹಾ ಕುಡಿಯೋಣಂತ. ಯಾವುದಂದ್ರೆ ಬೆಲ್ಲದ ಚಹಾ, ಅಪ್ಪು ಬೆಲ್ಲದ ಚಹಾ ಅಂತೈತಿ. ಚಹಾ ಕುಡಿಯೋಣ ಬರ್ರಿ. ಚಹಾ ಇಲ್ಲೆಲ್ಲ ಕ್ಯಾಪ್ಚರ್ ಅಲ್ಲಿ ಏನೋ ಇದೆ, ಬರ್ರಿ ಮೂರ್ತಿ ನೋಡ್ಕೊಂಡು ಬರೋಣಂತ. ಯಾವುದೋ ಮೂರ್ತಿ ಐತೆ ಅಲ್ಲಿ, ನೋಡೋಣ ಬರ್ರಿ. ಎಲ್ಲ ಬಂದಿದ್ವಿ ಅಂತಂದರೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋಣ ಅಂತ. ಯಾಕೆ ಹೇಳು, ಎಲ್ಲ ಪೆಟ್ರೋಲ್ ಎಲ್ಲ ಪೈಸಾ ವಸೂಲು ಮಾಡ್ಕೊಂಡೇ ಹೋಗೋಣ್ರಿ ಅಂತ. ಕ್ಯಾಪ್ಚರ್ ಮಾಡಂತ ನನಗೆ ಹೇಳ್ತಾನೆ. ನಾ ಬಂದಿರೋದೇ ಕ್ಯಾಪ್ಚರ್ ಮಾಡೋಕ್ಕೆ. ಮೂರ್ತಿ ಹೆಸರು ಜನರಲ್ ಜಿ ಬೇವೂರ್ ಅಂತ ಐತೆ ನೋಡ್ರಿ. ಜನರಲ್ ಜಿ ಬೇವೂರ್ ಅಂತ ಮೂರ್ತಿ. ಎಲ್ಲ ಸಖತ್ತಾಗೈತಿ ಮೂರ್ತಿ, ಎಲ್ಲ ಸರಿಯಾಗೈತಿ. ಸೆಕ್ಯೂರಿಟಿ ಎಲ್ಲ ತಂತಿ ಬಿಗ್ದಾರ, ಎಲ್ಲ ಸೇಫಾಗಿ ಮಾಡ್ಯಾರ. ಮತ್ತು ಬನ್ನಿ ಚಾದ ಅಂಗಡಿಗೆ ಹೋಗೋಣ್ರಿ ಅಂತ. ಭಾಳ ಆಯಿತು ಮಾತಾಡೋಕಂತ ಹೋಗೋಣ್ರಿ ಅಂತ. ಬೆಲ್ಲದ ಚಹಾ, ಅಪ್ಪು ಬೆಲ್ಲದ ಚಹಾ ಫೇಮಸ್ ಐತಂತ ಬೇವೂರಾಗ. ಕೇಳಿದೆ ನಾನು, ಜನರ ಹತ್ರ ಕೇಳಿದೆ ಫೇಮಸ್ ಚಹಾದ ಅಂಗಡಿ ಅಂತಂದ್ರೆ ಇದನ್ನೇ ತೋರಿಸಿದ್ರು. ಬರ್ರಿ ಸ್ಕ್ಯಾನರ್ ಇಲ್ಲಿ ಸ್ಕ್ಯಾನರ್ ಇದೆ, ಫೋನ್ಪೇ ಐತಿ. ಕೇಳಿದ್ವಿ, ಫೋನ್ಪೇ ಅಂತೂ ಐತಿ. ಬನ್ನಿ ಫೋನ್ಪೇ ಮಾಡೋಣ ಅಂತ. ಫೋನ್ಪೇ ಇದೆಯಲ್ಲ, ಅದು ಸ್ಕ್ಯಾನರ್ ಐತಿ. ಯಾವುದು ಇದ್ರ ಫೋನ್ಪೇ ಸ್ಕ್ಯಾನರ್ ಯಾವುದಿದೆ? ಆ ಸ್ಕ್ಯಾನರು ಬನ್ನಿ. ಸ್ಕ್ಯಾನರ್ ಇತ್ತು ಗುರು, ತೊಗೊಂಡು ಬಂದು ಚಹಾ ಕುಡಿದು ಬಂದ್ವಿ. ಈಗ കൊണ്ട് മുറിഞ്ഞ നിന്റെ കരളിൽ പ്രിയങ്കത നിറഞ്ഞാലറിയ കരിങ്കല്ലിൽ ಇಲ್ಲಿ ಯಾವುದೋ ಒಂದು ಹೋಟ್ಲ್ ಇತ್ತು ಗುರು. ಹೋಟ್ಲು ಜನರು ತುಂಬಿದ್ರು, ಅದಕ್ಕೆ ಹೋಗೋದಾಗಲಿಲ್ಲ ನಮಗೆ. ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ್ರಿ ಅಂತ. ಈಗ ನಾವು ನಮ್ಮ ದೋಸ್ತರ ಮನೆಗೆ ಹೋಗ್ಬೇಕಂತಿದ್ವಿ. ನಮ್ಮ ದೋಸ್ತರ ಮನೆ ಇಲ್ಲೇ ಐತಿ, ಹೋಗ್ಬೇಕಂತ ಮಾಡಿದ್ವಿ. ನಮ್ಗೆ ದಾರಿ ನೆನಪಿದ್ದಿದ್ದಿಲ್ಲ. ನಮ್ಮ ಅಣ್ಣಗೆ ದಾರಿ ಗೊತ್ತೈತಂತ ಅಂದಪ್ಪ ನಮ್ಮ ಅಣ್ಣ. ಅವಾಗ ಗೊತ್ತೈತಂತ ಅಂದ ಮನೆ ದಾರಿ ಹೋಗೋಣ್ರಿ ಅಂತ ಹೊಂಟಿದ್ವಿ ನಮ್ಮ ದೋಸ್ತರ ಮನೆಗೆ. ಎಲ್ಲೇ ಒಂದು ಸಂಧ್ಯಾಗ ಹೋದ್ವಿಪ್ಪ. ನನಗೆ ಗೊತ್ತಿದ್ದಿಲ್ಲಲ್ಲ ಫಸ್ಟ್ ಟೈಮು. ಆದರೆ ಮೊದಲು ಬಂದಿದ್ದೆ ನಾನು, ಸಣ್ಣ ಇರಕಲೆ ಬಂದಿದ್ದೆ ನಮ್ಮ ದೋಸ್ತರ ಮನೆಗೆ. ಸಣ್ಣ ಇರಕಲೆ ಅಂದರೂ ಬಂದಿದ್ದೆ ಗುರು. ಆದರೆ ದಾರಿ ನೆನಪಿದ್ದಿದ್ದಿಲ್ಲ. ಹೊಂಟಿವಿ ಎಲ್ಲೇ ಈ ಸಂಧ್ಯಾಗ ಕರ್ಕೊಂಡು ಹೊಂಟನ ಐತೆ ಅಂತ. ಹೋಗೊಂಬರ್ರಿ ಎಲ್ಲೈತೆ ಅಂತ ಗೊತ್ತಾಗವಲ್ತು. ಇಲ್ಲಿ ಮನೆ ಎಲ್ಲ ಕನ್ಸ್ಟ್ರಕ್ಷನ್ ನಡೆಯಕ್ಕೆ ಕುಂತೈತಿ. ಬರ್ರಿ ಹೋಗೋಣ್ರಿ ಅಂತ.
ಜನರೆಲ್ಲರೂ ಅದಾರ ಹೋಗ್ಬರ್ರಿ. ನಮ್ಮ ದೋಸ್ತರ ಮನೆ ಎಲ್ಲೈತಂತ ಮನೆ ನೋಡಿನಿ, ಆದ್ರೆ ದಾರಿ ನೋಡಿಲ್ಲ ಎಲ್ಲಿಗ ಸಿಗೋದಂತ. ಅಯ್ಯೋ ದೇವ್ರ ರೇ, ಎದುರಿಗೆ ದಾರಿನೇ ಇಲ್ಲ ಗುರು. ಎಲ್ಲಿಗೆ ಬಂದೀವಿ ನಾವು? ಹೇಳಿದೆ ನಾನು, ದಾರಿನೇ ಗೊತ್ತಿಲ್ಲ ಅಂದರೆ ಹೋಗೋದು ಬೇಡ ಅಂತ. ದಾರಿ ಐತಿ ಅಂತ ಕರ್ಕೊಂಬಂದ, ಇಲ್ಲಿ ಅಂತೂ ದಾರಿನೇ ಇಲ್ಲ. ಇಲ್ಲಿ ದಾರಿ ಇದೆ ಅಂತ ಕರ್ಕೊಂಬಂದ, ದಾರಿನೇ ಇಲ್ಲ. ದಾರಿ ತಪ್ಪಿ ಬಂದದ್ದು ಗುರು, ಬೇಕಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ದಾರಿ ತಪ್ಪಿ ಬಂದದ್ದು, ದಾರಿ ತಪ್ಪಿ ಬಂದದ್ದು. ಬರೀ ಹ್ಞೂನ್ರಿ, ಗೊತ್ತಾಗಲಿಲ್ಲ ರೂಟ್ ಅಂತೂ. ನೆಕ್ಸ್ಟ್ ಟೈಮ್ ಬಂದಾಗ ಫೋನ್ ಹಚ್ತೀನಿ ಹೋಗಿಂದ, ಎಲ್ಲೈತಪ್ಪ ನಿಮ್ಮ ಮನೆ, ರೂಟ್ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಅವನು ತಿಳ್ಕೊತಾನೆ. ಅವನೇನು ಆ ರೀತಿ ಏನೂ ಇಲ್ಲ, ತಿಳ್ಕೊತಾನೆ. ಹೋಗೊಂಬರ್ರಿ ನೆಕ್ಸ್ಟ್ ಎಲ್ಲಿಗಂದ್ರೆ ಕಾಲೇಜ್ ಒಂದು ನೋಡಬೇಕು. ದೇವ್ರ ಕಾಲೇಜ್ ಅದು ಬೇರೆ ಕಡೆ ಐತಂತ ಕೇಳ್ಪಟ್ಟೀನಿ. ಚಲೋ ಐತೆ ಅದು ಗ್ರೌಂಡು ಎಲ್ಲ. ಬರ್ರಿ ಹೋಗೊಂಬರ್ರಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಇನ್ನೊಂದು ಮಾತೇ ಇಲ್ಲ ಕಾಲೇಜ್ ಬಗ್ಗೆ. ಯಾರಾದರೂ ಕಾಲೇಜ್ ಹಚ್ಬೇಕಂತ ಇಲ್ಲಿ ಕಾಲೇಜ್ ಹಚ್ಬೋದು. ನಾನು ಅಮೀನ್ಗಢದಲ್ಲಿ ಹಚ್ಚಿದ್ದೀನಿ ಕಾಲೇಜು, ಫಸ್ಟ್ PUC. ಇಲ್ಲಿ ದೂರ ಆಕ್ಕಿತ್ತು ನಮಗೆ ಬರೋಕ್ಕಾಗ್ತಾ ಇದ್ದಿಲ್ಲ, ಅದಕ್ಕೆ ಅಲ್ಲೇ ಹಚ್ಚಿದ್ದೀನಿ. ಇದೇ ಥರ ಬ್ಲಾಗ್ ಬೇಕಾದರೆ ನಿಮಗೆ ಈ ಬ್ಲಾಗಿಗೆ ಸಪೋರ್ಟ್ ಮಾಡಿ, ಇನ್ನೇನು ಥರ ಬ್ಲಾಗ್ ಮಾಡ್ತೀನಿ ನೆಕ್ಸ್ಟ್.